ಸರಿಯಾಗಿ ಏನು ಮಾತಾಡಬೇಕು ಅದು ಆರಾಮಾಗಿ ಬರ್ತಾ ಕನ್ನಡದಲ್ಲಿ. ಈಗ ನನ್ನ ಜೊತೆ ಇನ್ನೊಬ್ಬರು ಕನ್ನಡದವರು ಯಾರು ಮಾತಾಡಿದ್ರೆ ಭಾವನೆಗಳು ಚೆನ್ನಾಗಿ ಒಂದೇ ಭಾಷೆಯಲ್ಲಿ ಮಾತಾಡಿದಾಗ ಚೆನ್ನಾಗಿ ಅರ್ಥ ಆಗತ್ತೆ. ಸೈಲೆಂಟಾಗಿ ಇದ್ದು ನನ್ನ ಮೌನವಾಗಿರೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಇನ್ನೂ ಚೆನ್ನಾಗಿ ಇವರು ಮಾತಾಡ್ತಾ ಇಲ್ಲ ಅಂದರೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಡೈರೆಕ್ಟಾಗಿ ಇದಕ್ಕೆ ಬರ್ತೀನಿ. ಬುದ್ಧಿಸಮ್ ಏನೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ಅದೆಲ್ಲ ಅರ್ಥ ಮಾಡ್ಕೊಬೇಕು ಅಂದರೆ ನೀವು ಕೆಲವೊಂದೆಲ್ಲ ಅಭ್ಯಾಸಗಳನ್ನು ಮೆಡಿಟೇಷನ್ನ ಅಭ್ಯಾಸ ಮಾಡಬೇಕು. ವಾಕಿಂಗ್ ಮೆಡಿಟೇಷನ್ನು ಇಲ್ಲ ಮೆತ್ತ ಮೈತ್ರಿ, ನಾನು ನನ್ನ ಸಂಬಂಧಿಕರು, ನಮ್ಮ ಏರಿಯಾದವರು, ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಎಲ್ಲರೂ ಮನಸ್ಸು ಶಾಂತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತಿ ಪಡೀಲಿ, ಆ ಥರ ಧ್ಯಾನ ಮಾಡಬೇಕು. ಮನುಷ್ಯರು ಅಷ್ಟಲ್ಲ, ಪ್ರಾಣಿಗಳಿಗೆ ಕೂಡ ಮೈತ್ರಿ ಮಾಡಬೇಕು. ಯಾವುದೋ ಹಸು, ನಾಯಿ, ಕಾಗೆ ಎಲ್ಲ ಮೈತ್ರಿ ಎಲ್ಲ ಜೀವಗಳಿಗೂ ದುಃಖ ಎಲ್ಲ ಕಡಿಮೆ ಆಗಲಿ, ಅವೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಬೇಕು. ಇನ್ನೂ ಒಂದು ವಿಪಾಸನ ಅಂತ ಒಂದು ಮೆಡಿಟೇಷನ್ ಇದೆ, ವಿಪಾಸನ ಮೆಡಿಟೇಷನ್. ಅಲ್ಲಿ ನೀವು